Hi aspirants, happy Ganesh Chaturthi to you all. I hope you're doing well in your studies. Just I want to share a few insights regarding the Ganesh festival. I think a Ganesh festival is a culmination of the two important points. One is social conscience and another is human consciousness. ನನ್ನ ಪ್ರಕಾರ ಈ ಗಣೇಶ ಹಬ್ಬವು ಎರಡರ ಮಿಲನವಾಗಿದೆ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಟು ಥಿಂಗ್ಸ್. ಅದೇನೆಂದರೆ ಸಾಮಾಜಿಕ ಜಾಗೃತೆ ಮತ್ತು ಮಾನವನ ವಿವೇಕ. ಇನ್ ದಿಸ್ ಸೊಸೈಟಿ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಪ್ರಸ್ತುತ ಸಮಾಜದಲ್ಲಿ ಮಾನವನ ವಿವೇಕದ ಜಾಗೃತೆ ಮತ್ತು ಸಾಮಾಜಿಕ ಬದ್ಧತೆ ಎರಡು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಗಣೇಶ ಫೆಸ್ಟಿವಲ್ ಹಿಸ್ಟಾರಿಕಲಿ ದೇರ್ ಇಸ್ ನೋ ಸರ್ಟನ್ ಪಾಯಿಂಟ್ ವೆನ್ ಇಟ್ ಇಸ್ ಸ್ಟಾರ್ಟೆಡ್. ಅದು ಯಾವಾಗ ಶುರುವಾಗಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಟ್ ಇಸ್ ಮೆನ್ಷನ್ ಇನ್ ಋಗ್ವೇದಿಕ್ ಪೀರಿಯಡ್. ಆಲ್ಮೋಸ್ಟ್ ಋಗ್ವೇದ ಕಾಲದಿಂದ ಏನಾಗಿದೆ ಅಂತಂದ್ರೆ ಇದ್ರ ಉಲ್ಲೇಖವಿದೆ. ಇಲ್ಲಿ ವೇದಿಕ್ ಪೀರಿಯಡ್ ಒಂದು ಟರ್ನ್ ಕೊಡ್ತಾರೆ ಗಣೇಶಗೆ. ಏನ್ ಟರ್ನ್ ಕೊಡ್ತಾರೆ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಗಾರ್ಡಿಯನ್ ಆಫ್ ದ ಮಲ್ಟಿಟ್ಯೂಡ್ಸ್. ಗಾರ್ಡಿಯನ್ ಆಫ್ ದ ಮಲ್ಟಿಟ್ಯೂಡ್ ಅಂತಂದ್ರೆ ಅನೇಕ ರೀತಿಯ ಅನೇಕ ದೃಷ್ಟಿಕೋನಗಳ ದೇವರು. ಇದು ಗಾಡ್ ಆಫ್ ಡಿಫ್ರೆಂಟ್ ಡಿಮೆನ್ಷನ್ಸ್, ಡಿಫ್ರೆಂಟ್ ಲೈಫ್ ಡಿಮೆನ್ಷನ್ಸ್ ಅಂತ ಹೇಳ್ಬೋದು. ಎಲ್ಲಾ ರೀತಿಯ ಪ್ರತಿಯೊಂದು ವಸ್ತುವಿನ ವಿಭಿನ್ನವಾದ ದೃಷ್ಟಿಕೋನವನ್ನು ಉಲ್ಲೇಖಿಸುವ ದೇವರು ಅಂತ ಹೇಳಿ ವೇದಿಕ ಕಾಲದ ಕರೆದಿದ್ದಾರೆ. ಅನೇಕ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿನೂ ಉಲ್ಲೇಖವಿದೆ. ಸೊ ಇನ್ ಎಂಟೈರ್ ಇಂಡಿಯನ್ ಮಿಥಾಲಜಿಕಲ್, ಗಣೇಶ ದ ಸಿಂಬಲ್ ಆಫ್ ದ ಪ್ರಾಸ್ಪರಿಟಿ. ಹಿ ಈಸ್ ಆಬ್ಸ್ಟಾಕಲ್ ರಿಮೂವರ್ ಅಂತ ಕರೀತಾರೆ. ಏನಾದ್ರೂ ತೊಡಕುಗಳ ನಿವಾರಣೆಗೋಸ್ಕರ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಗಣೇಶನ ಪೂಜೆ ಮಾಡ್ತೇವೆ. ಅಂತಂದ್ರೆ ವಿಘ್ನ ವಿನಾಶಕ ಅಂತ ಕರೀತೇವೆ, ವಿಘ್ನ ವಿನಾಶಕ ಅಂತ ಹೇಳಿ ಕರೀತಾರೆ. ಇನ್ನು ಲೈಕ್ ದಟ್ ವಿ ಕಮ್ ಅಕ್ರಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಬ್ಸ್ಟಾಕಲ್ಸ್. ನೀವೆಲ್ಲರೂ ಪ್ರಿಪೇರ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಎಕ್ಸಾಮ್, ಏನೋ ಒಂದು ಜೀವನ ಏನೋ ಒಂದು ಗುರಿ ಸಾಧಿಸಲು ಪ್ರಿಪೇರ್ ಮಾಡ್ತಿದ್ದಾರೆ. ಟು ರಿಮೂವ್ ದ ಆಬ್ಸ್ಟಾಕಲ್ಸ್, ಗಣೇಶ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಡೋಂಟ್ ಥಿಂಕ್ ಇಟ್ ಆಸ್ ಅ ಲಾಜಿಕಲ್ ಕಾನ್ಸೆಪ್ಟ್. ದ ಲಾಜಿಕ್ ನೆವರ್ ಮೀಟ್ಸ್ ಅ ರಿಲಿಜನ್ ಇನ್ ಮೆನಿ ಟೈಮ್ಸ್. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈ ಗಣೇಶನ ಸಿಂಬಲ್ ಏನ್ ತಗೋಬೇಕು ನಾವು. ವಿ ಶುಡ್ bring in a symbol as the social upliftment. ಗೊತ್ತಿರಬೇಕು 1893 in 1893 festival was started by ತಿಲಕರು ದ ರಿಲಿಜಿಯಸ್ ಅನ್ನ ಇಟ್ಕೊಂಡು ಈ ಶೇರ್ ದ ಸಮ್ ಕನ್ಸೈನ್ಸ್ ಆಫ್ ದ ಫ್ರೀಡಮ್ ಮೂವ್ಮೆಂಟ್. ಸ್ವತಂತ್ರ ಹೋರಾಟದಲ್ಲಿ ಜನರನ್ನು ಒಗ್ಗೂಡಿಸುವ ಸಲುವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗಣೇಶ ಫೆಸ್ಟಿವಲ್ ನ ಪ್ರಾರಂಭ ಮಾಡ್ತಾರೆ. ನಾಟ್ ಓನ್ಲಿ ಗಣೇಶ, ಇವು ಆಲ್ಸೋ ಸ್ಟಾರ್ಟ್ ಶಿವಾಜಿ ಫೆಸ್ಟಿವಲ್. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನಾವು ಎಲ್ಲರೂ ಆಚರಿಸ್ತೀವಿ ಗಣೇಶ ಫೆಸ್ಟಿವಲ್ ನ, ಗಣೇಶನ ತರ್ತೇವೆ ಮನೆಗೆ. ಬಟ್ ದ ಗ್ರೇಟೆಸ್ಟ್ ಇಂಪಾರ್ಟೆನ್ಸ್ ಆಫ್ ಇನ್ಸ್ಟಾಲಿಂಗ್ ದ ಗಣೇಶ ಇನ್ ಅವರ್ ಲೈಫ್, ನಾಟ್ ಇನ್ ಅ ಪೋಡಿಯಂ. ಎಲ್ಲರ ಜೀವನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗ್ಲೇಬೇಕು. ಹೇಗೆ ಪ್ರತಿಷ್ಠಾಪನೆ ಆಗ್ಬೇಕಂತಂದ್ರೆ ಒಂದು ನಮ್ಮಲ್ಲಿ ಇರೋ ವಿವೇಕ ಜಾಗೃತ ಆಗಬೇಕು. ಈಗಿರುವ ಸಮಾಜ ಚೌಕಟ್ಟಿನಲ್ಲಿ ಆಗುವುಗಳನ್ನು ನೋಡ್ತೇವೆ ನೀವು. ಕೆಲವೊಂದು ನೆಗೆಟಿವ್ ಪರ್ಸ್ಪೆಕ್ಟಿವ್ ಆಫ್ ಸೊಸೈಟಿ, ಸಿಕ್ಕಾಪಟ್ಟೆ ಅನೈತಿಕ ಚಟುವಟಿಕೆಗಳನ್ನು ಈ ಸಮಾಜದಲ್ಲಿ ನಾವು ನೋಡ್ತೇವೆ. ಅನೈತಿಕ, ಅಕಾನೂನು, ಅಸಾಮಾಜಿಕ, ಎಂಟೈರ್ಲಿ ಎಲಿಮಿನೇಟ್ ದಿ ಸೋಷಿಯಲ್ ಇಲ್ಸ್ ಅಂತಂದ್ರೆ ದ ಆನ್ಸರ್ ಇಸ್ ಗಣೇಶ. ಅದಕ್ಕೆ ನಾವು ಹೇಳ್ತಿರ್ತಾನೆ ಗಣೇಶ ದ ಸಿಂಬಲ್ ಆಫ್ ದ ಪೀಸ್. ಗಣೇಶ ಇಸ್ ದ ಸಿಂಬಲ್ ಆಫ್ ದ ಪಾಸಿಬಿಲಿಟಿ. ಇದು ನಾವು ಏನೇ ಸಾಧನೆ ಮಾಡಿದ್ರೆ ಇಟ್ ಶುಡ್ ಬಿ ಅಲ್ಟಿಮೇಟ್. The Ganesh should be ultimate. The Ganesh energy should be ultimate. The divinity is nothing but energy. ಅದೇನೋ ದೈವತ್ವ ಅಂತ ಹೇಳ್ತಾರಲ್ಲ, ಅದು ಶಕ್ತಿ. I hope ಈ ಗಣೇಶ ಫೆಸ್ಟಿವಲ್ ನಿಮ್ಮಂತ ಶಕ್ತಿ ಕೊಡಿ ಅಂತ. I hope this festival brings such kind of energy where you can overcome your obstacles and meet your goals. So ಈ ಗಣಪತಿ ಹಬ್ಬದಿಂದ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಮಾನವನ ವಿವೇಕ ಇವನ್ನುಗಳನ್ನು ಇಟ್ಟುಕೊಂಡು ನಮ್ಮ ಗುರಿಯನ್ನು ಮುಟ್ಟುವಲ್ಲಿ ನಾವು ಜಾಗೃತರಾಗೋಣ. ಐ ಹೋಪ್ ದಿಸ್ ಗಣೇಶ will push us, motivate, inspire you to crack all coming exams or to achieve your goals. In this regard, once again I will wish a happy Ganesh Chaturthi. Thank you.